ಸಾವಿಗೆ ನೇಮವನ್ನು ಕೊಡು ಲಕ್ಷ್ಮೀರಮಣ. ಪತಿಯನ್ನಾಗಲಿಡಲಾರೆನೋ ನಾನು ಪತಿವ್ರತ ಶಿರೋಮಣಿಗಳಾದ ಉತ್ತರಿ, ಪತಿಯೊಡನೆ ಸಹ ಗಮನ ಮಾಡುವುದು ನಿನಗೆ ಸರಿ. ಪತಿಯ ವ್ಯಸನದಿಂದ ಅಸಬಳಿದು ಹೋಗುವನೆಂದು ನೀನು ಶಿಶು ಹತ್ಯಕ್ಕೆ ಗುರಿಯಾಗಿವೆಯಲ್ಲ, ಈ ದೋಷವು ನಿನ್ನನ್ನು ಜನ್ಮ ಜನ್ಮಾಂತರಕ್ಕೆ ಬಿಡುವುದಿಲ್ಲ. ಅಮ್ಮ ಉತ್ತರಿ, ನಿನ್ನ ಮನದ ಕ್ಲೇಶವನ್ನು ಬಿಡು. ನಿನ್ನ ಬಸರಿನೊಳು ಅಸಮ ಸಾಹಸಿ ಎಂಬ ಮಗನುಟ್ಟುವನು. ಈ ವಸತಿಯೊಳು ಅವನ ಹೆಸರೆಂದರೆ ದಶದಿಕ್ಕಿನೊಳು ಧರ್ಮಕೀರ್ತಿ. ಉತ್ತರಿ, ಜಗತ್ ಪ್ರಖ್ಯಾತನೆಂಬ ಪರಿಚಿತ ರಾಜನೆಂಬ ಮಗನುಟ್ಟುವನು. ಅವನಿಗೆ ಸಮಸ್ತ ರಾಜ್ಯವನ್ನು ಪಟ್ಟಗಟ್ಟುವರು. ಈ ಕ್ಷಿತಿಯೊಳನಿಗೆ ಪತಿವ್ರತೆ ಎಂಬ ಬಿರುದು ಕೊಟ್ಟಿರುವನು. ಮತ್ತಾವ ಯೋಚನೆಗೆ ಗಮನ ಮಾಡಬೇಡ. ಕಮಲದಳ ನೇತ್ರಿ ವಿರಾಟರಾಯನ ಪುತ್ರ. ಮಗಳೇ, ಯಾರಿಗೋ ಗೆಳೆಯರು ನಿನ್ನ ನಟನೆ, ನಿನ್ನ ನಟನೆ. ಮಗಳೇ, ಅದೇನು ಚೆನ್ನಾಗಿ ಹೇಳು. ನಿನ್ನ ನಟನೆ ಅದೇನು ಚೆನ್ನಾಗಿ ಹೇಳು. ಎಲ್ಲಿಗೆ ನ್ಯಾಯ, ಎಲ್ಲಿಗೆ ಧರ್ಮ. ಮಗಳೇ, ಅದೇನು ಚೆನ್ನಾಗಿ ಹೇಳು. ಎಲ್ಲಿಗೆ ನ್ಯಾಯ, ಎಲ್ಲಿಗೆ ಧರ್ಮ. ಯಾರಿಗೋ ತಿಳಿಯದು ನನ್ನ ಮಹಿಮ. ಮಗಳೇ, ಅಜ್ಞಾನದಿಂದ ಶಿಶಿರತ್ವಕ್ಕೆ ಗುರಿಯಾಗುತ್ತಿದ್ದೆ. ನಿನ್ನ ಅಂತಃಕರಣೋ ಎನ್ನ ಮೇಲಿರಲಿ, ಪಾಂಡವರ ಪರಿಪಾಲಕ. ಪುರಗುಪ್ಪ ಎಮ್ಗಿರಪ್ಪ ಇವರು ಅರ್ಜುನ ಪಾತ್ರ ಮಾಡಿದಂತವರಿಗೆ 501 ರೂಪಾಯಿಯನ್ನು ಮಹಾನ್ ಪ್ರಕಾರ ಮಾಡುತ್ತಾರೆ. ಕುರುಬಲವೆಂಬ ಕದಳಿ ವನಕ್ಕೆ ಶುಂಡಾಳನಂತಪ್ಪುವ ಪಾರ್ಥ, ಈ ತ್ರಿಲೋಕದಲ್ಲಿನೇ ಅತಿ ಸಮರ್ಥ. ಕೌರವನಿಗೆ ಬಂಧುವಾದ ಸಿಂಧು ಭೂಪಾಲನೆಂಬ ಸೈಂಧವನ ಕಂದರವು ನಾಳಿಗುಳಿಯದು ತಿಳಿಯದು. ಅರವಿಂದ ಭವ ಪುರಂದರಾದಿಗಳು ಬಂದರು, ಅವನ ಕಂದರವು ಉಳಿಸಲು ಸಾಧ್ಯವಾಗದು. ಕುಲ ಶೈಲಾದ್ರಿಗಳು ಚಲಿಸಿದರೆ ಚಲಿಸಬಹುದು, ನಳಿನಾಪ್ತನು ಪಶ್ಚಿಮಾದ್ರಿಗೆ ಉದ್ಭವಿಸಿದರೂ ಉದ್ಭವಿಸಬಹುದು. ನೀನು ನುಡಿದ ನುಡಿಯು ಸಡೆಯಾಗದಂತೆ ಪ್ರತಿ ಬಡರು ಮನ ಗಂಬಿಸುವಂತೆ ಪಾಂಚಜ್ಯವನ್ನು ಹಿಡಿಯುವನು ಒಲವನ ಸಮರಂಗದಲ್ಲಿ ದುಡಿಯ. ಮಂದ ಮತ್ತು ಯುತ ರಕ್ಕಸರ ಕುಲವನ್ನಕ್ಕಲಿಕ್ಕಿರುವ ವೃಂದವನ ಪಾಲಕ ಯದುಕುಲ ನಾಯಕ, ಎಷ್ಟು ದಿನ ಅಭಿಮನ್ಯನನ್ನು ಕಾಲವಶಗೈದು ಎಂದು ನನ್ನನ್ನು ಸಂರಕ್ಷಿಸಲು ಬಂದಿರುವ ಯಾವ ರಕ್ಷಕ ಏನು ಮೋಸ ಮಾಡಿದೆಯೋ ಅಂತ ಪಪ್ಪು ನಾನು ಕ್ಷತ್ರಿಯ ವಂಶಕ್ಕೆ ಪುಟ್ಟಿದ್ದರ ಎನ್ನ ಪುತ್ರನಂ ಕೊಂದ ಕುತ್ತಿಮ ವೈರಿಯಾದ ಜಯತ್ರ ತನಸಿನ ಒಂದು ನಾಳೆ ಮತ್ತು
ಜಯಾದ್ರತನೇ, ಇದು ಏನು ಅದ್ಭುತವಾದ ಧ್ವನಿಯು ಬೇಗನೆ ಭುವನ ಬ್ರಹ್ಮಾಂಡವಲ್ಲ ಚಿಕ್ಕಂಬಮಾನವನಾಗಿ ಅಗ್ನಿಜ್ವಾಲೆ ವ್ಯಾಪಿಸಿ ಧ್ವನಿಯಾಯಿತು. ಜಗಂ ಕಿವಿ ಡಿಕ್ಕುವಂತ ಸಿಂಹಧ್ವನಿಯು ಚೇಂಕರಿಸಿ ಗರ್ಜಿಸಿತು. ಪ್ರಳಯ ಪಲ್ಯ ಕಾಲ ಭೈರವನ ಈ ಜಗವೇ ಕಡೆಗಾಲವೆಂಬ ಮುನ್ಸೂಚನೆ ಆಯಿತು. ದುರ್ಯೋಧನ ಬಲವಲ್ಲ ಬೆದರಿ ಈ ಧರಣಿಗೆ ಗುರುಳಿದವು. ಎಲ್ಲ ಅದ್ಭುತ ಸಿಂಧು ದೇಶಾಧಿಪ ಭುವನ ಪ್ರತಾಪ, ಅಹೋ ಘನ ವಿಕ್ರಮನಾದ ಭಾನು ಸಂಬಲ, ಏನು ಹೇಳಲಿ ಎನ್ನ ಪ್ರಾಚೀನ, ಅದು ಏನು ಹೇಳ ಸೈಂದೇವ? ದೂರತೀರನಾದ ಪಾರ್ಥನ ತನ್ನ ತಲೆಯನಿಗೋಸ್ಕರ ಎನ್ನ ತಲೆಗೆ ತೆಗೆಯುವನೆಂದು ಪ್ರತಿಜ್ಞೆಯಂಗೈದಿರುವನಂತೆ. ಅಗ್ರಗಣ್ಯನಾದ ನರನಿಗೆ ಧನಂಜಯನಿಗೆ ಎನ್ನ ತಲೆಯ ತೆಗೆಯಬೇಕೆಂದು ಕಪಟ ನಾಟಕನಾದ ಕೃಷ್ಣನ ಪಾಂಚನ್ನೆಯನ್ನಿಡಿದನಂತೆ. ಜಗತ್ತು ಕಂಪವಾಗುವಂತೆ ಪಾರ್ಥನ ನಿಜ ದೇವದತ್ತವನ್ನು ಊದಿದನಂತೆ. ಈ ತೆರನಾಗಿ ಚಾರರ ಮುಖದಿಂಬರದಿಂದ ಉದಿರಿದನ ನಿನಗೆ ಸೂರ್ಯನಂದನ ಎನ್ನ ಗತಿಯೇನು ಈ ಕ್ಷಣ? ಸಿಂಧು ದೇಶಾಧ್ಯಕ್ಷನಾದ ಸೈಂದೇವನೇ, ಯಾತಕ್ಕೆ ಮಾಡಿವೋ ಪರಿಪರಿ ಯೋಚನೆ? ಪರಿಶ್ರಮ ಸುಲೋಚನ ಶೈಲ ಕೃಪಾದಿಗಳು ಕೋಟಿಕೊಂಡಿರುವ ಒಂದಿನ ಯೋಚನೆ ಕೌರವನಲ್ಲಿಗೆ ಹೋಗಲಲ್ಲಿ ಜಯದ್ರತನೇ, ಆ ಶೈಲವನ್ನು ಬಿಡಬೇಗನೆ. ಸಾರಥಿ ಹಿರಿದು ನಿಸ್ಸಾತ್ರಿಯಲ್ಲಿ ಗದ್ದಲು. ಕುಶಮ ಭುಜಬಲರಾದ ಕರ್ಣ ಸೈನಾದಿಗಳು ಎನ್ನಲ್ಲಿಗೆ ಬಂದಂತಾಯಿತು. ಸೈಂದೇವನಿಗೆ ಆತಕ್ಕೆ ಮನ ನಗಡದಿಂದ ಪೇಚಾಡುತ್ತಾ ಬರುತ್ತಿರುವನು ಸಾರಥಿ. ಬರಲಿ ಮುಂದಕ್ಕೆ ಅತಿ ಜಾಗ್ರತೆ. ಪಾಂಡವರೆಂಬ ಮೇಘಮಂಡಲಕ್ಕೆ ಪ್ರಚಂಡನಾದ ಮಾರುತನಂ ತಪ್ಪುವ ಕುರುಮಂಡಲೇಶ. ಇಂದಿನ ಅವಧಿ ಅಭಿಮಾನ್ಯವಿನ ದೂರುಗೊಳಿಸಿ ಕೊಲ್ಲಿಸಿದಕ್ಕೆ ಸೈಂದೇವ ಕಂಠಕ್ಕೆ ಬಂದಿರುವ ಪಾಠ. ಇಂದ್ರ ಸಂಜಾತನಾದ ಪಾರ್ಥನ ನಾಳಿನ ಯುದ್ಧ ರಂಗದಲ್ಲಿ ಸೈಂದೇವ ಸಿರಹರೆಗಡಿಸುವುದಕ್ಕೆ ಶಪಥವನ್ನು ಮಾಡಿರುವನಂತೆ. ಆದ ಕಾರಣ ಜಯದ್ರಥನ ಮಾಡುವನ ಚಿಂತೆ. ಕುರುಮಂಡಲೇಶ, ಜೇದ್ರ ಕಂಠಕ್ಕೆ ಬಂದಿರುವ ಪಾಶನ್ನು ತಪ್ಪಿಸೋ ಲೋಕೇಶ. ಅಗೋ ವಸುದೀಶನಾದ ಕೌರವೇಶ್ವರನೇ, ಭಾವನಾದ ಸೈಂದೇವರೇ, ಏನು ಲೇಸು ಲೇಸಾಯಿತು. ಪಾರ್ಥನ ಕೂಸನ್ನು ನೀನು ಮೋಸ ಮಾಡಿಕೊಳ್ಳುವುದಕ್ಕೆ ನನ್ನ ಪ್ರಾಣವು ಕಾಶಿಯಾಯಿತು. ಅವು ಸೈಂದೇವ, ಪಾರ್ಥನು ಮಾಡಿದ ಪ್ರತಿಜ್ಞೆಯನ್ನು ಮಾತ್ರ ಕಳಚುವುದಕ್ಕೆ ಅರಿವಿರಂತರಿಗೂ ಸಹ ಅಸದನವು. ಗಾಳಿ ಗುಳಿಯದು ಎಲ್ಲ ಪ್ರಾಣವು. ಪಾರ್ಥನ ಭಾಷೆ ಸುಳ್ಳಾಗದ ಸುಯೋಧನ ಇದಕ್ಕೇನು ಮಾಡಲು ಯೋಚನೆ? ಎಲ್ಲ ರೋಷವಂತನಾದ ಸೈಂದೇವ, ಕೌರವ, ಎಲ್ಲ ರಾಜ್ಯವೆಲ್ಲ ಹೋದರೂ ಚಿಂತೆ ಇಲ್ಲ, ನಿನ್ನ ಪ್ರಾಣವನ್ನು ಹಿಡಿಯುವನು. ಆಲೋಚನೆ ಮಾಡದಿರು ಸೈಂದೇವ. ನಾವೆಲ್ಲರೂ ಸೈನ್ಯಾಧ್ಯಕ್ಷರಾದ ದ್ರೋಣನ ಹತ್ತಿರ ಹೋಗೋಣ ಬನ್ನಿರಿ. ಆತನಲ್ಲಿಗೆ ಹೋದರೂ ಎಲ್ಲ ವಿಷಯವೂ ತಿಳಿಯುವುದು. ಸಿಂಧು ದೇಶಾದೀಪ ಬಿಡಿಬಿಡೋ ನಿನ್ನ ಮನಸ್ಸಿನ ತಾಪ.
ಬಳಿ ಬಳಿರೇಲೈ ಸಾರಥಿ ಹೋಮದೆ ಕರ್ಣ ಸೈನ್ಯವಾದಿಗಳನ್ನು ಕೂಡಿಕೊಂಡು ಕುರುಭೂಪತಿಯನ್ನ ಹತ್ತಿರ ಬಂದಂತಾಯಿತು. ಯಾವ ಕಾರ್ಯದಾತಿರದಿಂದ ಬಂದಿರುವನೋ ಏನೋ ತಿಳಿಯದು. ಸಾರಥಿ, ಸಾರ್ವಭೌಮನಾದ ಕೌರವೇಂದ್ರನ ಕರ್ಪೂರದ ವೀಳಿಯನ್ನು ತೆಗೆದುಕೊಂಡು ಬಾ ಸಾರಥಿ. ಪೌರುಷ ಜಾಗೃತಿ. ಪುಟವಿಯ ಒಡಲಿಗೆ ಭಿಕ್ಷೆ ಎಂಬೇಡಿ ತಿಂದ ಪಾಂಡವ ಬಲವೆಂಬ ಕಡಲಿಗೆ ಬಡಬಾಲ ಪ್ರಾಯನಾದ ದ್ರೋಣ, ಕಡು ಮೂರ್ಖನಾದ ಮಧ್ಯ ಪಾಂಡವ ಮಾಡಿರುವ ಶಬ್ದವನ್ನು ಕೇಳೋ ಈ ಕ್ಷಣ. ಏನು ದುರ್ಯೋಧನ? ಇಂದಿನ ಅವಧಿಯಲ್ಲಿ ತನ್ನ ಕಂದನಾದ ಅಭಿಮನ್ಯನನ್ನು ಸೈಂದೇವನು ಕೊಂದ ಎಂಬ ವರ್ತಮಾನವನ್ನು ಕೇಳಿ ಮಂದಮತಿಯುತನಾದ ಇಂದ ಸಂಜಾತನು ಸೈಂದೇವನ ಮೇಲೆ ಕೋಪവും ತಾಳಿರುವನಂತೆ. ನಾಳೆ ಹರಿವಿಂದಪ್ಪನ ಪಶ್ಚಿಮ ದಿಕ್ಕಿಗೆ ಹೋಗುವುದರೊಳಗೆ ಸೈಂದೇವನ ಕಂದರು ಹೊರಗಡಿವೆನೆಂದು ಶಪಥವೂ ಮಾಡಿರುವನು. ಅದಕ್ಕೆ ತಪ್ಪಿದೊಡನೆ ಅಗ್ನಿಯೋ ಕಾಯುವ ದಶೆಗಡಿವೆನೆಂದು ಪ್ರತಿಜ್ಞೆ ಮಾಡಿರುವನು ದ್ರೋಣ. ಆತನಿಗೆ ಗೋವಿಂದನು ಸಹಾಯಕವಾಗಿರುವನಂತೆ. ಪ್ರಾರ್ಥನ ಮಾಡಿದರೆ ಪ್ರತಿಜ್ಞೆಯ ಮೆಡದ ತೊಡದೆ ಆಲೋಚನೆ ಮಾಡೋ ದ್ರೋಣ ಸೈಂದೇವನ ಕಂದರಿಗೆ ಬಂದಿರುವ ಕಂಟಕ ತಪ್ಪಿಸೋ ಈ ಕ್ಷಣ. ಅಹೋ ಮುಕುಟವರ್ಧನನಾದ ಕುರುಭೂಪತಿ ಸೈನ್ಯವನ ಕಂದರಕ್ಕೆ ಬಂದೊದಗಿತು ನೋಡು ದುರ್ಗತೆ. ಶಕ್ತಿಗಣಬಲ ಪ್ರಾರ್ಥನೆ ಮಾಡಿದ ಶಪಥವನ್ನು ಕಲಿಸುವುದಕ್ಕೆ ಎನ್ನಗೆ ಯುಕ್ತಿ ಸಾಲದು. ಲಕ್ಷ್ಮೀಕಾಂತನ ಕಟಾಕ್ಷವು ಅವನ ಮೇಲಿರುವುದು. ಸೈನ್ಯವನ ತಲೆ ಕಾಯುವುದಕ್ಕೆ ಎನ್ನಿಂದಾಗದು. ದುರ್ಯೋಧನ, ಮೇಲೆ ಗಾಂಧೀವಿಯು ಕೊಲ್ಲುವವನಲ್ಲ, ಕೊಲ್ಲುವುದಕ್ಕೂ ಕಾಯುವುದಕ್ಕೂ ಸಮರ್ಥನಾದ ಶ್ರೀಕೃಷ್ಣನಿಯನು. ಜೀವ ಜಗಕ್ಕೊಡೆಯನಾದ ರಾಜೀವನಾಭ ಎಂದರೆ ಅದೇ ಪರದಿ ಜನ್ಮದಿಂದ ಕೆಡುವುದು. ಯೋಧನ, ಅಹೋ ಸೈನ್ಯಾಧ್ಯಕ್ಷರೇ, ಮುರಾರಿಯ ತಲೆಗೋಸ್ಕರದ ಉದಯಿಸಿದ ಜಗವಿದು. ಇದರ ಒಬ್ಬನೇ ಸಲಹುವನು, ಇದರ ಕೀಲು ನಿನ್ನಗೆ ತಿಳಿಯದು. ಆದ ಕಾರಣ ನರನ ನುಡಿ ಎಂದರೆ ಅದೇ ಮುರಹರನ ನುಡಿ ಎಂದರಿ. ಪ್ರಾರ್ಥನೆ ಮಾಡಿದ ಪ್ರತಿಜ್ಞೆಗೆ ಸುಳ್ಳಾಗಲಾರದು. ಕುರುಭೂಪತಿ ಕೌತವೇತ್ರನಾದ ಎಲ ಸೂರ್ಯನಂದನ, ಸುದ್ದಿ ಸೂರ್ಯನು ಹೇಳಿದ ಮಾತನ್ನು ಖೇದಿಯ ಈ ಕ್ಷಣ. ಸದ್ಯಕ್ಕೆ ಮಧ್ಯ ಪಾಂಡವ ಮಾಡಿರುವ ಪ್ರತಿಜ್ಞೆಯನ್ನು ಭಂಗ ಮಾಡಿದೆ. ದತ್ತಪಾಣವನ್ನು ಉದ್ಧಾರ ಮಾಡೆಂದರೆ ಕನಕದ ಸುದ್ದಿಯನ್ನು ಬಿಟ್ಟು ಪದ್ಮಾಕ್ಷನ ಪರಬ್ರಹ್ಮ ವಿದ್ಯೆಯನ್ನು ಬೋಧಿಸುವನು ಈ ದ್ರೋಣನು. ನೋಡಿದೆಯಾ ಸೂರ್ಯನಂದನ, ಉಳಿಸಬೇಕು ಸೈಂದೇವನ. ಅಹೋ ವಿಕ್ರಮನಾದ ಚಕ್ರವರ್ತಿಗೆ, ಅಹೋ ಕರ್ಣ, ಹಕ್ಕರತೆಯಿಲ್ಲದ ನಿನ್ನ ಪಕ್ಕಸದ ದನವೆಲ್ಲ ಹಾಳು ಮಾಡುವುದಕ್ಕೆ ಈ ದ್ರೋಣನೇನವನಲ್ಲದೆ ನೀನು ಸೇನಾಧ್ಯಕ್ಷ ಎನ್ನಬಹುದೇ? ಕೊಂಡ ಹರಣ್ಯದಲ್ಲಿ ಕಾಲಹರಣ ಮಾಡಿ ಬಂದ ಗಾಂಧೀವಿಯನ್ನು ಕೊಂಡಾಡು ಕಂಡು ಕಲಿಗಳೆನಿಸಿ ಉಂಡು ಮುಟ್ಟುವುದಕ್ಕೆ ನಿನ್ನ ಭಂಡಾರಗಳ ಮೇಲೆ ತಿಂಡಿಗೆ ಸರಿ ಮಾಡುವನು ಪಡಿವೀಪತಿ. ಅಹೋ ಚೋಳೀಶನೇ, ಉತ್ಪನ್ನನಾದ ಕರ್ಣನ ದುರ್ಮನಸ್ಸನ್ನು ಬೇಗನೆ. ಸೈನ್ಯಾಧ್ಯಕ್ಷರಾದ ದ್ರೋಣರೇ, ಸಾಂಗತ್ಯ ದೋಷದಿಂದ ಮುನಿಪುಂಗವನಾದ ಯತೀಶ್ವನಾದರೂ ಕೆಡವನು. ಅನಧ್ಯಾಯನದಿಂದ ಬ್ರಾಹ್ಮಣನು ಹೃದಯೀನನಾಗವನು. ದುಷ್ಟಪುತ್ರರಿಂದ ಕುಲವೇ ನಾಶವಾಗಬಹುದು. ದುರ್ಜನರ ಸಾಂಗತ್ಯದಿಂದ ಸಜ್ಜನರಿಗೆ ದುಃಖ ಉಂಟಾಗಬಹುದು. ಮದ್ಯಪಾನ ಮಾಡುವವರಿಂದ ಮರ್ಯಾದೆಗೆ ಕುಂದು ಬಂದೊದಗುವುದು. ದುಷ್ಟ ಮಂತ್ರಿಗಳಿಂದ ರಾಜ್ಯವೇ ವಿನಾಶವಾಗಬಹುದು. ಈ ಕರ್ಣನ ಹಾಡಿದ ಮಾತಿನಂತೆ ನಿನಗೆ ಕೇಡಕು ಬರುವುದು. ಭಾನುಮತಿ ರಮಣ, ತಿಳಿದ ಈ ಕರ್ಣ ಕಠಿಣದ ವಚನ. ಅಹೋ ದ್ರೋಣರೇ,
ಸೈನ್ಯಾಧ್ಯಕ್ಷನಾಗಿ ಮಾಡಿರುವನು. ಪಾರ್ಥನ ಮಾಡಿದ ಪ್ರತಿಜ್ಞೆಯಂ ಗೆಲ್ಲುವುದಕ್ಕೆ ಆಲೋಚನೆ ಮಾಡು. ನಿನ್ನನ್ನ ನೆಂಬಿ ಕೆಟ್ಟನೋ ದ್ರೋಣ, ಇದರ ಪರಿಪರಿಯಾಂತರವು ನನಗೆ ಗೊತ್ತಾಗಲಿಲ್ಲ ಗುಣ. ಅಹೋ ಕುರುಭೂಪತಿ, ನನ್ನನ್ನು ನಂಬಿ ನೀನು ಕೆಟ್ಟಿದ್ದೇ ಬೇರೆ. ಭೀಮನಿಗೆ ವಿಷದ ಕಜ್ಜಾಯವನ್ನು ತಿನ್ನಿಸಿ ಕೈಕಾಲುಗಳನ್ನು ಕಟ್ಟಿಸಿ ಕಾಲ್ಮಡಿಗಳು ಕೆಡಿಸಿದಾಗಲೇ ಕೆಟ್ಟಿ, ಶಕುನಿಯ ಮುಖದಿಂದ ಕಪಟದ ಜೂಜನ್ನಾಡಿಸಿ ಪಾಂಡವರನ್ನು ಅರಣ್ಯವಾಸಕ್ಕೆ ಕಳುಹಿಸಾಗಲೇ ಕೆಟ್ಟಿ, ಅವರ ಭಾಗವನ್ನು ಅವರಿಗೆ ಕೊಡು ಎಂದು ಹೇಳಿದ ಎನ್ನಂತ ಗುರು ಹಿರಿಯರ ಮಾತನ್ನು ಮೀರಿ ನಿಂತಾಗಲೇ ಕೆಟ್ಟಿ. ಆದರೆ ನಿನ್ನ ದುರ್ಗುಣವು ನಿನ್ನನ್ನು ಕೆಡಿಸುವುದಲ್ಲದೆ ಅನ್ಯರು ಅನ್ಯಾಯವಾಗಿ ಯಾರನ್ನು ಕೆಡಿಸುವುದಿಲ್ಲ. ಕುರುಭೂಪತಿ, ನಿಷ್ಠೂರದ ಮಾತುಗಳನ್ನಾಡಿ ಎನ್ನನ್ನೇ ತಕ್ಕಿ ಕಾಡುತ್ತಿ. ಅಹೋ ವಸುಧೀಶನಾದ ಕೌರವೇಶ್ವರನೇ, ದ್ರೋಣರೇ, ನಿಮ್ಮ ಹಳೆಯ ಪುರಾಣಗಳನ್ನು ಬಯಲಿಗೆ ಎಳೆಯದಿರೇ ಎಲ್ಲ ಕಂಠಕ್ಕೆ ಬಂದಿರುವ ತೊಂದರೆಯನ್ನು ಮಾತ್ರ ಮರೆತು ಬಿಟ್ಟಿರೆ. ಅಹೋ ಗುರು ದ್ರೋಣರೇ, ಕುರುಭೂಪತಿ, ನಿದ್ರೆ ನೀರಲಿಕ್ಕೆ ಬಿಟ್ಟು ಎಲ್ಲ ಪ್ರಾಣವು ಕ್ಷಣಕ್ಕೂ ಭಯಗೊಂಡಿರುವುದು ನಿಮಗೆ ತಾತ್ಕಾರವಾಗಿ ತೋರುವುದು. ಪಾರ್ಥನು ಎಲ್ಲಗೆ ಆಗಿದ ಹಾಗೆ ನಿಮಗೆ ಪ್ರತಿಕ್ರಿಯೆಯನ್ನು ಹಾಕಿದ್ದರೆ ನಿಮ್ಮ ಹಳೆಯ ಪುರಾಣಗಳನ್ನು ಬಯಲಿಗೆ ಎಳೆಯುತ್ತಿದ್ದರೆ. ಅಹೋ ದ್ರೋಣರೇ, ಜಯದ್ರಥನೇ, ಬ್ರಹ್ಮರಂಧ್ರ ಪರ್ಯಂತರ ಎಲ್ಲ ಪ್ರಾಣವನ್ನು ಉಳಿಸಿದ್ರೋಣ. ಅಹೋ ಸೈನ್ಯಾಧ್ಯಕ್ಷರಾದ ದ್ರೋಣರೇ, ಎನ್ನ ಮೇಲಿರಿನಿ ನಿಮ್ಮ ಹಂತಕರಣ. ಅಯ್ಯೋ ಪಾಪ, ಈ ಸೈನ್ಯದೇವನ ಮುಖವು ನಾನು ನೋಡಲಾರೆನು ಈ ಕ್ಷಣ. ಆತನ ಪ್ರಾಣವನ್ನು ಉಳಿಸಬೇಕು ಈ ಕ್ಷಣ. ಅಹೋ ಕುರುಭೂಪತಿ, ಅಹೋ ಆಶ್ಚರ್ಯರೇ, ಭುಜಬಲ ಪತಾಟೋಪನ್ನು ಮಾಡಿದ ಪ್ರತಿಜ್ಞೆಗೆ ಸದೆಯಾಗದ ದಿಟ ಬಂದರೆ ನಿನ್ನ ಕನ್ನಂಗಳಿಗೆ ಕಠೋರವಾಗಿ ತೋರುವುದು ಇದೇನು ಗತಿ? ಸುಬುಟನಾದ ಜಯದ್ರಥನೆಲ್ಲ ಲಾಟ ಲಿಖಿತದಂತೆ ಆಗಲಿ ಧಾರು ಮಾಡುವುದೇನಿದೆ? ಮೆಕ್ಕಿ ಮೀರಿದ ಸೈನಿಕರೊಡನೆ ಚಕ್ರಬಿಂಬದಲ್ಲಿಂತು ಚಕ್ರ ಸಂಭೂತ ತಡೆಯದ ಯುದ್ಧವನ್ನು ಕೊಡುವೆನು. ಅಕ್ಷರದಿಂದ ಜಯದ್ರಥನನ್ನು ರಕ್ಷಿಸುವನು. ನನಗೆ ಬಂದ ಭಯವೇನು? ಅಹೋ ಸುಯೋಧನ, ಅಹೋ ಸೈನ್ಯಾಧ್ಯಕ್ಷರೇ, ಅರ್ಜುನನ್ ಅರವಿಂದ ನಾಭನು ಅರ್ಜುನನು ಈರ್ವರು ಒಂದುಗೂಡಿ ಬರಲಿ, ಯುದ್ಧದಲ್ಲಿ ಚಕ್ರ ಸಂಭೂತನ ಶಪಥವನ್ನು ಮಾಡುವೆನು ಕಾಲಿ. ನಿಮ್ಮ ಭಯ ಸಂಶಯವನ್ನು ನಿವಾರಣೆ ಮಾಡಿರಿ. ನಾಳಿನ ಚಕ್ರ ವ್ಯೂಹದಲ್ಲಿ ಎನ್ನ ಸಾಹಸವನ್ನು ನೋಡಿರಿ. ಕಮಲ ಕಣ್ಣುಗಳುಳ್ಳ ಕಮಲನಾಭನೇ, ಕಲಿಪಾರ್ಥನೆ, ಸಮರ ವಿಜಯಕ್ಕೆ ಶಿವನ ಕೃಪೆಯ ಸಂಕ್ರಮಿಸಿತು ಎನ್ನಗೆ. ನಾರಾಯಣ, ಫಲ್ಗುಣ, ಸ್ವಪ್ನದಿ ರಂಜಿಪ ಕೆಂಜಡೆಯ ಶಿವನು ಬಂದ ಮಗನೇ, ನಿನ್ನ ಪ್ರತಿಜ್ಞೆಗೆ ಪ್ರತಿಯುಂಟೆ ಅಂಗದಿರಿ ಎಂದು ಎನ್ನ ಕರಕ್ಕೆ ಸಿಂಜಿನಿ ಚಾಪವನ್ನು ನೀಡಿದನ. ದಕ್ಷದ್ವಾರ ದಂಶಯ 1 ಲಕ್ಷವಿಲ್ಲದ ಸೈನ್ಯವನ ಶಿರವನ್ನು ತರಿ ಎಂದು ಕರ್ಣಕಟಾಕ್ಷದಿಂದ ನಿಜ ತಾಪವನ್ನು ಎನ್ನ ಕರಕ್ಕೆ ನೀಡಿದನು. ಪುಂಡರೀಕಾಕ್ಷನೇ, ಪಾರ್ಥನೆ, ದಾನವ ದಂಶಿಯೇ ನಿಮ್ಮಡ ದಾವರಿಗಳನ್ನು ಕಂಡು ಮನೋಲ್ಲಾಸಗೊಂಡು ಕನಸು ಅಂದವಾಗಿ ಕಂಡನು ಬಸಸು ಸುರವರ್ಯ. ಇದೇನು ಆಶ್ಚರ್ಯ? ದುರಧೀರಾಗ್ರಣ್ಯನಾದ ನರನೇ, ಜಗತ್ತಪ್ಪನೇ, ಇರುಳು ಸ್ವಪ್ನಾವಸ್ಥೆಯಲು ಉರುತರ ಚಾಪವನ್ನು ಕೊಟ್ಟೆನು ಪಿನಾಕಿ. ಹಾಗಾದರೆ ಸೈಂಧವನ ತಲೆಗೆ ಬಂದು ಕುಳಿತೀತಿ ನೋಡು ಗಿರಾಕಿ. ಅರ್ಚನಾ, ನಗದರನೇ, ಇಂದಿನ ರಾತ್ರಿ ಜಯದ್ರಥನು ಸಂಶಯ ಕ್ಲೋಲಜ್ಞಾನನಾಗಿರುವನು. ನಾಳಿನ ದಿನ ಅವನ ಕಾಂತೆಗೆ ಬಂದೆದುಗುವುದು ವೈದ್ಯವೇತನ. ಅರ್ಚನಾ, ಜಗತ್ಕರ್ತನೇ, ಅದನ ಪ್ರಸಿದ್ಧನಾದ ಧನುಂಜಯನೇ, ಆಗೋ ನೋಡು ದಿನೇಶನ ಉದಯವಾದನು. ಕುದುರೆಗಳ ವಾಗೆಯಂ ಪಿಡಿದು ಪರಬಲ ಬೆದರುವಂತೆ ರಥವನ್ನು ಬಿಡುವೆನು. ಫಲ್ಗುಣ, ಕೋದಂಡವನ್ನು ಧರಿಸಿ ನೀನು ಈ ಕ್ಷಣ. ಶಂಕು ಚಕ್ರ ಗದಾರ್ದಂಡ ಮಂಡಿತನಾಗಿರುವ ಚಕ್ರಧರನಾದ ಪಂಕಜಾಕ್ಷನೇ, ಕಲಿಪಾರ್ಥನೆ,
ಶಿರವನ್ನು ತಿಳಿಸುವವರೆಗೂ ಎನ್ನ ಉತ್ಕೃಷ್ಟತರವಾದ ರೋಷಾಚಾಲೆಯು ಸ್ವಲ್ಪವಾದರೂ ಶಾಂತವಾಗಲಾರದು. ನರನೇ, ಜಂಜು ಮಾರುತನಗಿಂತ ಮಿಗಿಲನಿಪ ಈ ಭುಜಬಲ ತಂಡನ ರಥವನ್ನು ಬಿಡುಬಿಡು ಕೋವರ್ತಾರಣ ಸೈನ್ಯವನ ಪ್ರಾಣವನ್ನು ಹರಣ ಮಾಡುವನು ಈ ಕ್ಷಣ. ಬಾಬಾ ದ್ರೋಣ, ವಸುದೀಶನಾದ ಸುಯೋಧನ ಕೇಳು. ಆಸಮ ಸಾಹಸಿಯಾದ ದುಶ್ವಾಸನ ಎಡಬಲದ ಕಟಕಲಿಗಳಾದ ಬಾಯಿಲಿ ಸೌಬಲ ಮಾಗದ ಮೊದಲಾದ ವೀರಾದಿ ವಿಕ್ರಮರನ್ನ 5,000 ಪರ್ಯಂತರ ಮಕರ ವ್ಯೂಹವನ್ನು ರಚಿಸಿ ನಿಲ್ಲಿಸಿರುವೆನು. ಸುಯೋಧನ, ಅಹೋ ಆಚಾರ್ಯರೇ, ಈ ಮಕರ ವ್ಯೂಹದ ಹಿಂದೆ ಯೋಜನಾ ಪೂರ್ಣಿತವಾದ ಚಕ್ರಬಿಂಬಕ್ಕೆ ವಿಕ್ರಮರಾದಿ ಸದನತರನ್ನು ಏರ್ಪಡಿಸಿ ನಿಲ್ಲಿಸಿರುವೆನು. ಅದರ ಮುಂದೆ ವಿಂದನನು ವಿಂದಾನನನು ವಿಂದರೇನೆ ಬಸವ ಸಪ್ತಕರ ಬಲವನ್ನು ಸಂದಳಿಸಿ 10,000 ರೂಪಾಯಿ ಗಣನದಲ್ಲಿ ತುರಗ 66 ಕೋಟಿ 38 ಲಕ್ಷವರ ರಥಗಳು 56,000 ದುರದ ಕಾಲಾಳುಗಳು ಹೀಗೆ ಅಗಣಿ ಸಮೂಹವನ್ನು ಹರಿಸಿ ಅಂಶವ್ಯೂಹವನ್ನು ಬಳಸಿ ನಿಲ್ಲಿಸಿರುವೆನು. ಸುಯೋಧನ, ಅದರ ಮರೆಯಲ್ಲಿ ಎಡಬಲದ ಬಿಲ್ಹಾಳುಗಳು ತರಣೀಶರು ವಾಜಿ ಗಜರಥಗಳೊಡಗೂಡಿ ಸಂವೀರನು ಸಿಂಹಳಿಯರು ಮೊದಲಾದ 10,000 ಮಂಡಲೇಶ್ವರರಿಂದ ಗರ್ಭವ್ಯೂಹವನ್ನು ರಚಿಸಿ ನಿಲ್ಲಿಸಿರುವೆನು. ಇದರ ಹಳವಿಯಲ್ಲಿ ಭೂರಿಶ್ರವ ಕೃಪಾ ಶಲ್ಯ ಸುರಸೇನ ಸುಲೇಶನ ಮೊದಲಾದ 80,000 ಸರಳ ಗಜ 18 ಲಕ್ಷ ಪರಿಮಿತ ತೇಜಿಯಲ್ಲಿ ಶಕಟ ವ್ಯೂಹವನ್ನು ರಚಿಸಿ ನಿಲ್ಲಿಸಿರುವೆನು. ಅದರ ಸಮೂಹದಡಿಯಲ್ಲಿ ಸೋಮದತ್ತ, ಕ್ಷೇಮದೂತ, ಅಶ್ವತ್ಥಾಮ, ಕೃತವರ್ಣ, ಕರ್ಣಾದಿಗಳನ್ನು ನಿಲ್ಲಿಸಿ ಬಾಪ್ರೆ ಪದ್ಮವ್ಯೂಹದ ಮಧ್ಯಭಾಗದಲ್ಲಿ ಜಯದ್ರಥನನ್ನು ನಿಲ್ಲಿಸಿರುವೆನು. ಕುರುಭೂಪತಿ, ಈ ವ್ಯೂಹಗಳ ಮುಂಭಾಗದಲ್ಲಿ ನಾನು ನನ್ನದಾರಿಯಾಗಿ ನಿಲ್ಲುವೆನು. ಕುರುಭೂಪತಿ, ನೋಡಿದೆಯಾ ಈ ಜೋಡನ್ನು ನಿರ್ಮಿಸಿದ ಚಕ್ರವ್ಯೂಹದ ಸೇನಾ ಸಮೂಹದ ರೀತಿ? ನಿರ್ಚರ ವಂದಿತ ದೂರ್ಚಡೆಯನ್ನಲಿಸಿದ ಅರ್ಜುನನೇ, ಗೋಪಾಲನೇ, ಮೂರ್ಛಕದೊಳ್ಳಿನ ಸಮಬಲ ಹೂರ್ಚಿತರಂ ಕಾಣಿನು ಕೇಳನ್ನ ನುಡಿಬೇಗನೆ. ದುರ್ಚರನಾದ ಸೈಂಧವನ ಸಿರ ಗರ್ಜಿಸಿ ಕೆಡಹುವುದಕ್ಕೆ ದೋಷವರ್ಜಿತನಾದ ಗುರುತ್ರೋಣರ ಪಾದಗಳನ್ನು ವಂದಿಸು. ಆಗ ನೀನು ಮಾಡಿರುವ ಪ್ರತಿಜ್ಞೆಗೆ ಲೇಸು ತೋರುವುದು. ವಿಜಯ, ನಗದರನೇ, ಜಾಣತನದಿಂದ ದ್ರೋಣರಿಗೆ ವಂದನೆ ಮಾಡು. ವಿಜಯ, ಮಾಡದಿರಿ ಈ ವಿಷಯದಲ್ಲಿ ಮತ್ತಾವ ಆಲೋಚನೆಯ? ಅಹೋ, ನಾನೇನು ದುರ ಹೇಳಿಯೇ? ಭರತ ಕುಲೋತ್ಪನ್ನದಲ್ಲಿಯೇ ನರಗಳು ಉದ್ಭವಿಸಿ ವೈರಿಗಳ ಸರಕ್ಷಮಣವನ್ನು ತಡೆಯಲಾರದೆ ಸುರೇಂದ್ರಗಳಾದರೂ ಎನ್ನನ್ನು ಮೆಚ್ಚುವರೆ. ನಾರಾಯಣ, ಮುಂದಕ್ಕಿದ್ದ ಕಾಲನ್ನು ಹಿಂದಕ್ಕಿಡದವರ ಗಂಡನೆಂದು ತ್ರಿಲೋಕದ ಪಸರಿಕೊಂಡು ಪಾದಗಳ ಕಾಲ್ಪಂಡ ಎಂದರಿಸಿರುವರು. ಪುಂಡರೀಕಾಕ್ಷನೇ, ನಗನೇ, ನಿನ್ನ ನುಡಿಗೆ ಒಡಂಪಟ್ಟು ಗುರುತ್ವನ ಪಾದಕ್ಕೆ ಎನ್ನ ಮಂಡೆಯನ್ನ ಭಾಗಿಸಿದರೆ ಎನ್ನ ಗಂಡುಗಳು ಎಂಬ ಹೆಸರೇ ಗೊತ್ತವಲ್ಲವೇ? ನಾರಾಯಣ, ಫಲ್ಗುಣ, ಕೊಡೆಯನಾದ ಕೌರವೇಂದ್ರನ ಬಲವಲ್ಲ ಇಂದು ಇಪ್ಪೆ ಮಾಡುವ ಗಾಂಧೀವಿಗೆ ಎಲ್ಲ ಚಂಡ ಮಾತುಗಳನ್ನಾಡಬಹುದೇ? ಕೃಷ್ಣರಾಯ,
ಇನ್ನೊಂದು ಸಾರಿ ನನ್ನ ಮುಂದೆ ಹೇಳಿದರೆ ಇಂಥ ಅರ್ಜುನ, ನಿನಗೇನು ಹುಚ್ಚಿ ಹಿಡಿಯುತ್ತೆ? ಹಾಗೆ ಪರಮಾತ್ಮ, ಸೇನಾಧ್ಯಕ್ಷನಾದ ದ್ರೋಣನೊಡನೆ ರಣರಂಗಣದಲ್ಲಿ ಕಾದಾಡುವ ತ್ರಾಣವಿಲ್ಲವೆಂದು ಹೇಳಿದನೇನು ನಾನು? ಮತ್ತೇನು ಹೇಳಿದ ಪರಮಾತ್ಮ? ಜಾನತನದಿಂದ ದ್ರೋಣನಿಗೆ ವಂದನೆಯ ಮಾಡು, ಆಗ ನಮಗೆ ಸಿಂಧು ಭೂಪಾಲನ್ನು ದೊರೆಯುವನು. ವಿಜಯ ಮಾಡದಿರುವ ಈ ವಿಷಯದಲ್ಲಿ ಮತ್ತೆ ಆಲೋಚನೆ. ವೈಕುಂಠ ಕೊಡೆಯನಾದ ಗರುಡ ಧ್ವಜನೇ, ನಿನ್ನ ಮಾತಿಗೆ ಒಡಂಪಟ್ಟು ಎನ್ನ ಕರ ಪುಂಡರಿಕದಳು ಮೆರೆಯುವ ಕೋದಂಡವನ್ನು ಕೆಳಗಿಳಿಸುವನು. ಫಲ್ಗುಣ, ಗುರು ದ್ರೋಣರ ಪಾದಕ್ಕೆ ವಂದಿಸಬೇಕಾದರೆ ರಥವಿಳಿದು ಹೋಗುವನು ಕೃಷ್ಣರಾಯ. ಗುರು ದ್ರೋಣರಿಗೆ ವಂದಿಸಿ ಬರುವನು ಈ ಕ್ಷಣವ. ದುರಿತ ನಿವಾರಣೆಯಾದ ಗುರುವರ್ಯನೇ, ನಿಮ್ಮ ಚರಣಗಳಿಗೆ ವಂದಿಸುವನು ಬೇಗನೆ. ಗುರು ದ್ರೋಣರೇ, ಪ್ರಾರ್ಥನೆ, ಕರುಣನ ಭಾರವ ಬರೆಯುವ ನಿಮ್ಮದಲ್ಲದೆ, ನಮ್ಮ ಇವರ ಕೀರ್ತಿ ಪ್ರಭಾವವು ನಿನ್ನಿಂದಲ್ಲದೆ. ದ್ರೋಣಾಚಾರ್ಯರೇ, ಅರ್ಜುನ ತಮ್ಮ ಮಗ ಅಶ್ವತ್ಥಾಮನಂತ ಎನ್ನನ್ನು ಭಾವಿಸಿ ತಮ್ಮ ಕೃಪಕಟಾಕ್ಷವೆಂಬ ಕರುಣ ಕಟಾಕ್ಷದಿಂದ ಎನ್ನನ್ನು ಸಂರಕ್ಷಿಸಿ. ದ್ರೋಣಾಚಾರ್ಯರೇ, ಫಲ್ಗುಣನೇ, ಬಾಲತ್ವದಲ್ಲಿ ಜನಕನಾದ ಪಾಂಡುರಾಯನು ಸ್ವರ್ಗಾರೋಹಣನಾದನು. ತಮ್ಮ ಆಶೀರ್ವಾದದಿಂದಲೂ ನಮ್ಮ ತಾತನಾದ ಕಲಿಭೀಷ್ಮನ ಅಂತಃಕರಣದಿಂದಲೂ ಕಾಲಹರಣ ಮಾಡಿದವು. ದ್ರೋಣಾಚಾರ್ಯರೇ, ಸುಯೋಧನೊಡನೆ ಸುಮ್ಮನೆ ಜೂಜನ್ನು ಮಾಡಿ ಬೇಸರವಿಲ್ಲದ ವನವಾಸವನ್ನು ಮಾಡಿ ಬಂದವು. ಗುರು ದ್ರೋಣರೇ, ಫಲ್ಗುಣ ಎನ್ನ ಕೋಸಂವಾಸಗೊಳಿಸಿದವನ ಸೈಂಧವನ ಶಿರವನ್ನ ಹೊಸದಗೊಳಿಸುವನೆಂದು ರೋಷೋತ್ಪನ್ನನಾಗಿ ಪ್ರತಿಜ್ಞೆಯನ್ನು ಗೈದಿರುವನು. ಆಚಾರ್ಯರೇ, ಅದ್ಭುತ ಯುದ್ಧ ಮಂಡಲದಲ್ಲಿ ಕುರುಕುಲಕ್ಕೆ, ಕುರುವಲ್ಲವನ ಸೈನ್ಯಕ್ಕೆ ಮಕ್ಕ ಮಾರೆಯಂತ ತೂರಿ ಜಯದ್ರಥನ ಶಿರವನ್ನು ಈ ತರ ತಳಕ್ಕಿಳಿಸಿ ಬರುವನು. ಒಳಕ್ಕೆ ಹೋಗಲು ಆದೆಯನ್ನು ಬಿಡು ದ್ರೋಣ, ನಿನ್ನ ಶಿಷ್ಯನ ಮೇಲಿಡು ಅಂತಃಕರಣ, ನಿನ್ನ ಪಾದ ಪದ್ಮಗಳಿಗೆ ವಂದಿಸುವನು ಈ ಕ್ಷಣ. ಕಂದನಾದ ಪ್ರಾರ್ಥನೆ, ಗುರುಗಳಾದ ದ್ರೋಣಾಚಾರ್ಯರೇ, ನಿನ್ನಿಂದಲೇ ಎನ್ನ ಶಪಥವನ್ನು ಗೆಲಿದು ಈ ದರೆಯ ಕೀರ್ತಿಯನ್ನು ಸಂಪಾದಿಸಿದನು. ಎನ್ನ ಕಂದನಾದ ಅಶ್ವತ್ಥಾಮನ ಹುಸಿ ಇಲ್ಲದೆ ನೀನೇ ಎದ್ದಿದವೆಂದು ನಂಬಿದರಲ್ಲದೆ, ಧರಿಸಿ ಎನ್ನ ಶಪಥವನ್ನು ತೀರಿಸಿದ ಉಪಕಾರವನ್ನು ಮರಿವನೆ. ಪಾರ್ಥ, ಗುರು ದ್ರೋಣರೇ, ನಿನ್ನಂತ ಶಿಷ್ಯ ಶಿರೋಮಣಿಯ ಮೇಲೆ ಈ ದ್ರೋಣನು ಮುನಿಯುವನೇ. ಫಲ್ಗುಣ, ನೀನಾಡಿದ ಪ್ರತಿಜ್ಞೆಗೆ ಲೇಸು ತೋರುವುದು ಫಲ್ಗುಣ. ಒಳಕ್ಕೆ ಹೋಗಲು ಆದಿಯಲ್ಲಿ ಹೋಗು ಈ ಕ್ಷಣ. ಸೋದರನಾದಾರು ಕೋದರನೇ, ಮುರು ವಿರೋಧಿಯ ಪಂಚಜನ್ಯದ ರಭಸತ್ವದ ಅದ್ಭುತ ಪಾರ್ಥನ ಪಾತಾಕಿಯ ವರ ಕಪೀಂದ್ರನ ರಭಸ ಕೇಳಿಸಿತು. ಜಗತ್ ಪ್ರಳಯ ನರನ ಧ್ವನಿಯಿನ ಧ್ವನಿಯು ಕೇಳ ಮನಕ್ಕೆ ಸಂಶಯ. ನಗಧರನ ಮಾಯ ತಿಳಿಯದು ಅರ್ಜುನನ ಸಂಗತಿ, ಬಾರದಿಂದ ಹೋಗಿ ನನಗೆ ತಿಳಿಸು ವಾಯುತನಯ, ಬಿಡಿಸಿನ ಸಂಶಯ. ನಿನ್ನ ಇಷ್ಟದಂತ ಆಗಲಿ ಧರ್ಮನಂದನ. ಓಹೋ ಭೀಮಸೇನ, ನಿಲ್ಲು ನಿಲ್ಲು, ಎಲ್ಲಿಗೆ ಹೋಗುವೆ? ಅಹೋ ದ್ರೋಣರೇ, ನಾನು ಬಂದಿರುವ ಕಾರಣವೇನೆಂದರೆ, ಅದೇನು ಭೀಮ? ಅದ್ಭುತ ಸಿದ್ಧ ಮಂಡಲದಲ್ಲಿ ಕಣಿಕೆ ಬರುವ ಕುರುಬಲದೊಳಗೆ ಹಿರಿಯ ಹುಲಿ ಅಂತ ತೋರಿ ಕುರಿ ಚೆನ್ನಕ್ಕೆ ಮಕ್ಕ ಮಾರಿ ಅಂತ ತೋರಿ ಕೌರವನ ಕಡಿಸಿರುವ ಮತಂತನಾದ ಸೈಂಧವನ ಶಿರವಂ ಗಗನಂತರಕ್ಕೆ ತೂರಿ ಬರಲು ಹೊರಟಿರುವನ ದ್ರೋಣ. ಇನ್ನು ಮುಂದೆ ನೋಡೋ ಭೀಮನ ಅಕ್ರಂದನ.
ರುಕೋದರ ಅಲ್ಲ ಮೂರ್ಖ, ನಾಳಿನ ಚಕ್ರವ್ಯೂಹದಲ್ಲಿ ತೋರಿಸು ನಿನ್ನೆಯ ತರ್ಕ. ಆಚಾರ್ಯರೇ, ಭೀಮನೇ, ಮಂಡಿಗೆ ಒಳ್ಳಿಗೆ ಮೊದಲಾದ ಮೃಷ್ಟನಾದಿಗಳ ದಂಡಿಗಾಗಿ ತಿಂದ ಮೇಲೆ ಕೇಳದ ಎದೆ ಒಪ್ಪಿಸಿಕೊಂಡು ಬರುವ ತಿಂಡಿ ಮಕ್ಕನ ನಾನು ಅಲ್ಲವ ನೀನು ಎನ್ನ ಗದಂಡದ ಕಡೆ ನೋಡು. ದಿಂಡಿಗಿಡಿದ ದಂಡಧರನಪುರಕ್ಕೆ ಖಂಡಿತವಾಗಿ ಕಳಿಸಿಕೊಡುವ ರಣದೊಡನೆಂಬುದು ಗೊತ್ತಿಲ್ಲದ ಮಾತನಾಡಿದರೆ ಖಂಡಿತ ತಿರುಪಿ ಮಠದ ಮಂಡಗೊಂಡಗಳ ಮಂಡಗಟ್ಟಿ ಇಂಡಿ ಪೂತಗಳನ್ನು ದಂಡಿಗಾಗಿ ಶುಭ ಉಣಬಡಿಸೋಣ. ರಣದೋರ್ದಂಡ ಪ್ರಚಂಡ ವೈರಿಗಳ ಗಂಡನಂತ ಹರಿಯದ ನಮ್ಮ ಅಗ್ರಜನಾದ ಧರ್ಮನಂದನನು ಪರಬಲವನ್ನು ನಿಗ್ರಹಿಸುವ ಪಾರ್ಥನ ಹಿಂದಿನ ರಣದೋಳೆಯನಾದನೆಂದು ಶೀಘ್ರವಾಗಿ ನೋಡಿ ಬಾರೆಂದನಿಗೆ ನೇಮವನ್ನು ಕೊಟ್ಟಿರುವನು. ತಟ್ಟನೆ ಎನಗೆ ಹಾದಿಯನ್ನು ಬಿಟ್ಟು ಒತ್ತಡೆಗೆ ನಿಂತು ಮಾತನಾಡು. ಇಲ್ಲವೇ ಎನ್ನಂ ತಡೆಯಬೇಕೆಂದು ಹುಚ್ಚನಂತೆ ಚಾಲಿಸರ ಹೆಚ್ಚಿನ ನುಡಿಗಳನ್ನು ನುಡಿದರೆ ಈ ದೃಢ ವಿಕ್ರಮನ ಭುಜಬಲವನ್ನು ನೋಡಿ ಹಾದಿಯನ್ನು ಬಿಡು ದ್ರೋಣ. ಇಳಿಯದ ಈ ಭೀಮನ ಪ್ರಾಣ. ಎಲ್ಲ ಬಂದ ಭೀಮನೇ, ಆಚಾರ್ಯರೇ, ಕೊಪ್ಪಿನೆಂದೊಪ್ಪಿ ನುಡಿದ ನಾಲಿಗೆಯಂಪಿಡಿದು ಇಬ್ಬಾಗ ಮಾಡುವ ನಿರ್ಭಯಂಕರನ ಮುಂದೆ ಕೊಸರಿ ಮಾತನಾಡುವಿಯಾ? ಅಲ್ಲ ಜಂಡು ಹೊಟ್ಟೆಯವನೇ, ಹಿರಣ್ಯ ಗರ್ಭಾಬ್ದಿಗಳನ್ನಿಬ್ಬರಗಾಗುವಂತ ಸಿಂಹಬಪ್ಪ ಎನ್ನೆತ್ತ ನಿನ್ನ ಗರ್ಭ ಸಹಿತ ಅಂಬರ ಮಾರ್ಗಕ್ಕೆ ಹಬ್ಬಿಸುವ ಎನ್ನಂದ್ರೋಣನೆಂದರಿಯೇ? ಅಲೇ ಜಂಡು ಹೊಟ್ಟೆಯವನೇ, ನೀನು ತಿಂಡಿತನದ ಸಣ್ಣ ಮಾತುಗಳನ್ನು ಆಡಿದರೆ ಪಾಂಡವರ ಬಲವಲ್ಲ ಖಂಡಿಸಿ ಪರಶುವನಿಗೆ ಸಾಲ್ಗೊಂಡ ರುಂಡ ಮಾಲೆಯನ್ನು ಮಾಡಿಸಿ ಕಳಿಸಿ ಬಿಡುವನು. ಅಲ್ಲ ಭೀಮನೇ, ಆಚಾರ್ಯರೇ, ಕಂಡಂತೆ ಮಾತನಾಡಿದರೆ ನಿನಗೆ ನಾನು ಹಿಂಜರಿಯುವನೇನು? ನಿನ್ನ ಅನುಜನಾದ ಪಾರ್ಥನು ಸಾತಕಿ ಸಹ ಎನ್ನ ಪಾದಕ್ಕೆ ವಂದಿಸಿ ಒಳಕ್ಕೆ ಹೋದರು. ಅವರಂತೆ ಎನ್ನಗೆ ವಂದನೆ ಮಾಡಿ ಒಳಕ್ಕೆ ಹೋಗು. ಇಲ್ಲವಾಯಿತೆ ಬಂದ ದಾರಿಯನ್ನು ಹುಡುಕಾಡು. ಕಲಿವಂತನಾದರೆ ಕಾದಾಡು ರುಗೋದರ, ನಿನಗಿನ್ನು ತಿಳಿದಿಲ್ಲ ಎಲ್ಲ ಕಟಕಾಚಾರ್ಯರೇ, ತಿಂಡಿ ಮಾಕರೇ, ಊರು ಪಟ್ಟಲ್ಲ ತೊಳ್ಳಗೆ ಕಲಿಪಟ್ಟರ ಮುಖಟ ಅಗ್ರಗಳಂತ ಮರ ಪಟ್ಟದ ತುಳ್ಳು ಪಟ್ಟ ಮಾಡುವ ಈ ಸುಪೋಟೋತ್ತಮನ ನಿನಗೆ ಕಟಿಯಾಗಿ ಹೋಗುವನು. ಸಹಜವಾಗಿ ಹೋಗು ದ್ರೋಣ. ಭೀಮಾ, ತುಟಿ ಮಿಸಿಕೆದರೆ ಎನ್ನ ಭುಜ ಬಲದ ಪಟ ತೋಪದಿಂದ ನಿನ್ನ ಶಕಟ ವೀಹವನ್ನ ಮರ ಪಟದ ಕರಪಟ ಮಗನಗದು ಎಲ್ಲ ಗದರ್ದಂಡದಿಂದ ನಿನ್ನ ಮಂಡಿಯ ಮೇಲೆ ತಾಂಡ ಮಾಡುವುದು ನೋಡು. ದಾಂಡಿವಿ ಹರಿಯದ ನಿಮ್ಮ ಪಾದ ಪುಂಡರಿಗೆ ಹೋಗಿರುವನಲ್ಲದೆ ನಾನು ಡಿಂಗಿರಿಯನಾಗಿದ್ದರೆ ಬಳಿರ ಉದ್ದಂಡ ಮಾತ ಕದರ್ದಂಡವು ಮನಿರುವುದೇ. ಗುರುವೆಂದು ನಿಮ್ಮ ಚರಣಿಸರ ಜಂಗಳಿಗೆ ವಂದಿಸಬೇಕಾದರೆ ಇದೇನು ಗರಡಿ ಮನೆಯೂ ಅಲ್ಲ ಅಥವಾ ಭೋಜನ ಶಾಲೆಯೂ ಅಲ್ಲ. ಸಂದೇಹವಿಲ್ಲದ ಮಂದಗದೆಯಿಂದ ವಂದಿಸುವನ ದ್ರೋಣ. ಕಾಣನೋ ಗೋರಿನ ತ್ರಾಣ. ಎಲ್ಲ ಮೂಢಮತಿಯೇ, ಜಗಮತಿಯೇ, ಕಾದಡವಿಯೋಳಡಲಿಗೆ ಹಣ್ಣು ಕಾಯಿಗಳನ್ನು ತಿಂದು ಕಾಲಹರಣ ಮಾಡಿ ಬಂದವನಿಗೆ ಸನ್ಮುಖದ ನುಡಿಗಳು ಬೇಳಿದರೆ ಭೀಮಾ, ಕಡುಗಲಿಯಾದರೆ ಗುರುವೆಂಬ ತೊಡಕಾಟಕ್ಕೆ ಎಲ್ಲರನ್ನೇ ಸಂಗ್ರಾಮವನ್ನು ಮಾಡು. ಒಡಲೋ ಅಡಗಿದ ಒಡಬಾಲನ ಗುಡಿಸಿ ಬರುವ ಎನ್ನ ಬಾಲವು ನಿನ್ನ ಶಿರಸಂಧಾನವನ್ನು ಕಡೆಯದಿದ್ದರೆ ಎನ್ನಗೆ ಗುರುವೆಂಬ ಹೆಸರಾಟಕ್ಕೆ ಭೀಮ ಹಾಗಾದರೆ ಮಾಡು ಎನ್ನ ಸಂಗ್ರಾಮ. ಆಹೋ ಬುದ್ಧಿ ಶೂನ್ಯರಾದ ದ್ರೋಣರೇ, ಅಹೋ ತಿಂಡಿ ವಾಕಡೆ, ಯುದ್ಧ ಮಂಡಲದಲ್ಲಿ ಕಾಲ್ನಾನದ ಸುದ್ದಿ ಎತ್ತಿದರೆ ಎನ್ನ ಹೃದಯದಲ್ಲಿ ಹಡಗಿದ ಕೋಪು ಹೆಚ್ಚುವುದು. ಉದ್ದಟ ಮಾತುಗಳನ್ನು ಆಡುವುದು ಸಾಕು ಮಾಡು. ಮೊದಲ ಒಣಗರ್ಜನ ಮಾಡಿದರೆ ನಿನ್ನ ನುಡಿನೆತ್ತಿಗೆ ಸಿದ್ಧವಾಗಿ ಬರುವುದು ನೋಡು. ಕರೆಗುದ್ದಿನ ಹೇಟು ನಿನ್ನ ರಥ, ಧ್ವಜ, ಕವಚ, ಕುಂಡಲ, ಕಿರೀಟ, ಕುದುರೆ, ಸಾರಥಿ ಮೊದಲಾದವುಗಳ ಯಮನಾಲಯದ ಹಾದಿಯನ್ನು ತೋರಿಸದಿದ್ದರೆ ಪಾಪುರೆ ಕುಂತಿ ದೇವಿಯ ಉದರದಲ್ಲಿ ಪುಟ್ಟಿ ಸ್ವಾರ್ಥಕವೇನ ದ್ರೋಣ. ದ್ರೋಣನ ಭುಜಬಲದ ತ್ರಾಣ. ಹಾಗಾದರೆ ಇದ್ದಕ್ಕೆ ನಿಲ್ಲು ಬಾಲಕ.
ಆಚಾರ್ಯರೇ, ನಾವು ಮತ್ತೆ ಬಂದ ಸಂಗತಿ ನನಗೆ ಅರ್ಥವಾಯಿತು. ಇಷ್ಟು ದಿನಗಳವರೆಗೆ ಕಾದಾಡದ ಸಾಲದೆ ಮತ್ತೆ ಎನ್ನೊಡನೆ ಸರಸವಾಡಲು ಬಂದಿರ. ನಿಮಗೂ ಆಗಲಿ ಸಿಹಿ ನೆನಪಿಗಾಗಿ ಕಾಳಗವನ್ನು ಮಾಡಿ ಕಳಿಸಿರುವನು. ಮತ್ತೆ ಎನ್ನೊಡನೆ ಇದ್ದ ದಾಯಸವನ್ನು ತೀರಿಸಿ ಹೋಗುವನೆಂದರೆ ಯುದ್ಧಕ್ಕೆ ಸಿದ್ಧನಾಗು, ಇಲ್ಲವೇ ನೀ ಬಂದ ದಾರಿಯನ್ನು ನೋಡಿಕೊಂಡು ಹೋಗು ದ್ರೋಣ. ಎನ್ನೊಡನೆ ಮಾಡೋ ಈಗ ಕದನ. ಬಲ ಬಲ ಸಮರ ಸಾಹಸಿ ಆದರೂ ಕೋದರನೆ, ನಿನ್ನನ್ನು ಹಿಡಿದು ಇಕ್ಕಡಿ ಮಾಡಲು ವಸರತ ಮಾಡುತ್ತು ಬಂದಿರುವನು. ಬೇಗನೆ ಅಪ್ಪರ ನೀನು ಕುಂತಿ ಬಸರಿನ ಒಕ್ಕರು ನಿನ್ನನ್ನ ಬಿಡಬಲ್ಲನೆ. ಅಲಾ ಬಂದ ಭೀಮನೆ, ನಿನ್ನ ಶರೀರದ ರುಧಿರವಂತಗದ ಭೂತ ಪ್ರೇತಾತೆಗಳಿಗೆ ಎಡೆ ಮಾಡಿಕೊಳ್ಳುತ್ತಿದ್ದಳೆ. ಎಮ್ಮೆಗೆ ಗುರುದ್ರೋಣ ನಂಬಿ ಹೆಸರಾತಕ್ಕೆ ಬಂದ ಗಗನ ಮಂಡಲದಲ್ಲಿ ಆರಿಸಿಕೊಂಡು ಮುಂದೇರುಂಡ ಎಲ್ಲ ಭೂಸುರೋತ್ತಮನಾದ ದ್ರೋಣ, ಮತ್ತೆ ವತ್ಸರತವನ್ನು ಹೇರಿ ಬಂದಿಯೇನು ಈ ಕ್ಷಣ? ಈಕೋ ಎನ್ನ ಭುಜ ಸ್ವಾಲನ ಗೈದು ನಿನ್ನ ರಥ ಸಾರಥಿ ಐಸೆಂಗಳ ಸಹಿತ ಎನ್ನ ಬಾಹುಬಲ ಸತ್ವದಿಂದ ಎಚ್ಚ ಎನ್ನ ಕರ ತೋಳ ಪಿಡಿದು ನಡಿಬಿಗರಿ ಅಂತ ಗರ್ರನ್ನು ತಿರುಗಿಸುವನು. ಯಕ್ಷ ಕೆನ್ನರಿ ಗರಡ ಗಂಧರ್ವ ಸೂರರೆಲ್ಲ ಬೆಚ್ಚ ಬುದಿರುವಂತೆ ಒಗೆಯುವನ ನೋಡು ನೋಡು ದ್ರೋಣ. ಯುದ್ಧದಲ್ಲಿ ನೆನೆಸಿಕೋ ಈ ಕ್ಷಣ. ಕಣ್ಣಿನೊಳಗತ್ತಲಾಗಲಾರದಂತ ಗಾಳಿಪಟದಂತ ಗಗನ ಮಂಡಲದಲ್ಲಿ ತಿರುಗುತ್ತಿರುವ ಆ ದ್ರೋಣ ನಮ್ ನೋಡುತ್ತಾ ಇದ್ದೀವಿ. ತಕ್ಷಣ ಕೃಷ್ಣ ನಮ್ ಕಾಣಬೇಕು ಸಾರಥಿ. ಜನಾರ್ದನ, ಭೀಮನ ಸಾಹಸವನ್ನು ನೋಡಿದೆಯಾ? ನೋಡಿದನು ಪರಮಾತ್ಮ. ಹಾಗಾದರೆ ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಸಮಾನರಾರಿಹರು ಭೀಮನ ಸಮಾನರಾರಿಹರು, ಸಮಸ್ತ ಜಗದೊಳು ಸರಿದೊರೆಗಳು ಸಮಾನರಾರಿಹರು ಭೀಮನ ಸಮಾನರಾರಿಹರು. ಸಮಸ್ತ ಜಗದೊಳು ಸರಿದೊರೆಗಳು ಸಮಾನರಾರಿಹರು. ಸಂಗರದೊಳು ಗಂಭೀರನು ಸರಿವೈರಿಗಳಿಗೆ ಎದೆ ಶೂಲನು. ಸಂಗರದೊಳು ಗಂಭೀರನು ಸರಿವೈರಿಗಳಿಗೆ ಎದೆ ಶೂಲನು. ಗುರುದ್ರೋಣರನು ಒಡಗೂಡಿಸಿದನು. ಗುರುದ್ರೋಣರನು ಒಡಗೂಡಿಸಿದನು. ದುರುಳರ ಗುಂಡಿಗ ಸೀಳುವ ಧೀರನು. ದುರುಳರ ಗುಂಡಿಗ ಸೀಳುವ ಧೀರ. ಸಮಾನರಾರಿಹರು ಭೀಮನ ಸಮಾನರಾರಿಹರು. ಸಮಸ್ತ ಜಗದೊಳು ಸರಿದೊರೆಗಳು ಸಮಾನರಾರಿಹರು. ಧನುಂಜಯ, ಧನುಜಾರಿಯೇ, ಕುರುಬಲದಲ್ಲಿರುವ ವೀರಾದಿ ವೀರರನ್ನು ಅಂಜಿಸಿ ಪಂಜಿಸಿ ನಮಗೆ ಬೆಂಬಲವಾಗಿ ಬರುವರು ಕೋದರನ ಸಿಂಹಧ್ವನಿಯನ್ನು ಕೇಳಿದೆಯಾ? ಹೇಳಿದನು ಪರಮಾತ್ಮ. ಜಗಜ್ಜಗಿಸುವ ದ್ರೋಣನ ಸಾರಥಿ ಅಶ್ವಂಗಳನ್ನ ಸಹಿತ ಬಗೆದು ಬರುವನು ನೋಡು. ಭೂಮಂಡಲದ ಭೀಮನಿಗೆ ಸರಿಯಾದ ಫಲ್ಗುಣ ಕೇಳಿದೆಯಾ? ಭೀಮನ ಭೀಕರವಾದ ವರ್ಣ. ಅಹೋ ನಾರಾಯಣ, ಭೋಂಕನ ಜಯಂಕರಿಸಿ ಬರುವರು ಕೋದರನ ಧೃತಿಗೆ ಸರಿಯಾರು. ಭರತ ಕುಲಕ್ಕೆ ಕೀರ್ತಿಯಂ ತರುವ ಅಣ್ಣನಾದ ಭೀಮಸೇನನಿಗೆ ಪ್ರತಿಭಟರು ಈ ಜಗತ್ತಿನಲ್ಲಾರಿಹರು. ಮಧುಸೂದನ, ಆಗಾದರ ಜಾಣನಾದ ದ್ರೋಣನನ್ನು ಜಯಿಸಿ ಬಂದನೇನು ಅಣ್ಣನಾದ ಭೀಮಸೇನ. ಪರಬಲವೆಂಬ ಹಂದಕಾರ ಸಮೂಹಕ್ಕೆ ಅರ್ಕಪ್ರಾಯನಾದ ವಾಯುನಂದನ ನಾರಾಯಣ, ಸೇನಾಧ್ಯಕ್ಷನ
ತೀಕ್ಷಣ. ಹೌದು ನಾರಾಯಣ. ನಿನ್ನ ಭುಜ ಬಲದ ಹೆಗ್ಗಳಿಕೆಯನ್ನು ನಾನು ಮೆಚ್ಚಿದನು ಭೀಮ. ರಣರಂಗಣದಲ್ಲಿ ನಿಸ್ಸೀಮ. ಭವ್ಯ ರಂಗಕ್ಕೆ ಔಷಧ ಪ್ರಿಯನಾದ ನಗದರನೇ, ನಿನ್ನ ಕೃಪಕಟಾಕ್ಷ ಬಲದಿಂದ ದ್ರೋಣರ ಪಾದಗಳಿಗೆ ವಂದಿಸಿದೆ. ಸಿಹಿ ನೆನಪಿಗಾಗಿ ಕಾಳಗವನ್ನು ಮಾಡಿ ಬಂದಿರುವನು. ಇಂದಿನ ದಿನದೋಳು ಇಂದ್ರ ಸಂಜಾತನ ಪಾರ್ಥನ ಸಂಜನೆಯ ದನೆಯ ಕೇಳದೆ ಯಮನಂದನನು ಮನಸಂಶಯ ಹೊಂದಿರುವನು. ಫಲಗುಣ ನೆರವಿಕೆಯನ್ನು ನೋಡಿ ಬಾರಿ ಎಂದು ನನಗೆ ನೇಮವನ್ನು ಕೊಟ್ಟು ಕಳಿಸಿರುವನು. ಕಾರಣ ನಾನು ನಿಮ್ಮಲ್ಲಿಗೆ ನಾನು ಬಂದಿರುವನು. ಶೀಘ್ರತೆ ಹಾಗ್ರಜನೆಗೆ ಬೆಂಬಿಸುವಿನ ವರ್ತಮಾನ ಎಂಬುದು ಹೇಳಬರುವನು. ನಾರಾಯಣ ಭಕ್ತರಲ್ಲಿಡು ಅಂತಃಕರಣ. ಎಲ್ಲ ಕೀಚಕಾಂತಕನೇ, ಗುರು ಅಂತಕನೇ, ಧರ್ಮದಿನ ಮಾಡುವನು ಯಾತಕ್ಕೆ ಯೋಚನೆ. ಭೂಚಕ್ರದ ಸವ್ಯ ಸಾಚಿಗೆ ಸರಿಯಾರು, ಚಕ್ರ ಸಂಜಾತಕ್ಕೆ ಬಂದ ಭಯವೇನು. ಆ ನೀಚ ಸೈನ್ಯವನ ಪ್ರಾರಬ್ಧವು ತೀರಿ ಬಂದಿರುವುದು. ಭೀಮ ರಣೋದ್ಧಾಮ. ಎಲ ಸಾರಥಿ, ರೋಷಾನ್ವಿತನಾದ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ವಿಘ್ನ ಬಾರದಂತೆ ತೂರ್ಯದಿ ಸೂರ್ಯನಿಗೆ ಸುದರ್ಶನ ಚಕ್ರವನ್ನು ಮರೆ ಇಡುವೆನು. ಕೌರವನಿಗೆ ಕತ್ತಲು ಕಾಣುವಂತೆ ಮಾಡುವೆನು. ದಿನಮಣಿ ಅಸ್ತಮಿಸಿದಂತೆ ಮಂದಮತಿ ಸೈನ್ಯವನ್ನು ಮರೆ ಇಟ್ಟಿರುವುದನ್ನು ನೋಡಿ ಬಯಲಿಗೆ ಬರುವನು. ತಕ್ಷಣವೇ ಕನಿ ಪಾರ್ಥನ ಕೈಯಿಂದ ಅವನ ಕಂದರವನ್ನು ಆರಿಸುವೆನು. ಫಲ ಫಲ ಸೊಕ್ಕಿದ ರಕ್ಕಸನ ಸಿರಗಕ್ಕನೆ ಹಿಕ್ಕಡಿ ಮಾಡಿದ ಭೂಚಕ್ರವೇ, ಕೌರವನೆಂಬ ಮೂರ್ಖನಿಗೆ ಆರ್ತನು ಕಾಣದಂತೆ ಮರೆಗಟ್ಟಿ ನಿಲ್ಲು ಬೇಗನೆ. ಸಿಲ್ವರ್ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ವನ್ನರಸಾಮಣ್ಣವರು ಈ ನಾಟಕ ಸಂಘದ ಪರವಾಗಿ 2,000 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿರ್ತಾರೆ. ಈ ನಾಟಕದ ಮ್ಯಾನೇಜರ್ ಬಂದಿದ್ದಾರೆ, ಸ್ವೀಕರಿಸಬೇಕಾಗಿ ವಿನಂತಿ. ಜಲಜಾಕ್ಷಣನೆ ಕಲಿಪಾರ್ಥನೆ, ನಳಿನಾಥನು ಪಶ್ಚಿಮ ಗಿರಿಯ ಮೇರೆಯನ್ನು ಸೇರಿದನು. ಪರದಿಂದ ನುಡಿದ ಪ್ರತಿಜ್ಞೆಗೆ ಬಂದೊದಗಿತು. ನಾರಾಯಣ ಫಲ್ಗುಣ, ಖಂಡನಂ ಕೊಂದವನ ಪ್ರಾಣವು ಉಳಿಯಿತು. ಎನ್ನ ಪ್ರತಿಜ್ಞೆಯು ನಿಷ್ಫಲವಾಯಿತು. ಜಗತ್ಕರ್ತನೆ ಕಲಿಪಾರ್ಥನೆ, ಎನ್ನ ಕರ ಕಮಲದಲ್ಲಿ ಮೆರೆಯುವ ಕೋದಂಡವನ್ನು ಕೆಳಗಿಳಿಸುವನು. ಎನ್ನ ಜಡದೇಹವನ್ನು ಅಗ್ನಿಗಳು ಕೆಡಹುವನು. ಕಡಲ ಶೈನ ಕೇಳನ್ನ ವಚನ. ಅಹೋ ಸಿಂಧು ದೇಶ ಅಧ್ಯಕ್ಷನಾದ ಸೈಂಧವನೇ, ಇಂದ್ರ ಸಂಜಾತನಾದ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ಭಂಗ ಬಂದಟ್ಟಿತು. ಧೈರ್ಯಶಾಲಿಯಾಗಬೇಕದೆ. ಭುಜಬಲ ಪತಾಟೋಪನಾದ ಪಾರ್ಥನು ಮಾಡಿದ ಪ್ರತಿಜ್ಞೆಗೆ ಭಂಗ ಬಂದಟ್ಟಿತು. ನೀನು ಕಾಲನಿಗೆ ನಿನ್ನ ಮೇಲೆ ಮೋಹಪಟ್ಟು ಇಷ್ಟಪಟ್ಟು ಬಿಟ್ಟು ಹೋದಂತಾಯಿತು. ನೀನು ಮಾತ್ರ ನಿನ್ನ ಮಾತೆಯ ಗರ್ಭದಲ್ಲಿ ಉದ್ಭವಿಸಿ ಬಂದಂತಾಯಿತು. ಜಯದ್ರಥನೇ, ಆಚಾರ್ಯರೇ, ಫಲ ಬಲ ನಿನ್ನ ಪೂರ್ವಜ್ಜಿತರ ಪುಣ್ಯದ ಫಲವೇನು? ಅರ್ಜುನನು ಪ್ರಾಣದ ಆಸೆಯನ್ನು ತೊರೆದು ಅಗ್ನಿ ಪ್ರವೇಶ ಕೈವನು. ಜಯದ್ರಥ ಅತಿಬಲಾನ್ವಿತ. ಗಾಂಧೀವಿಗೆ ಗಾಡಿಯನ್ನಡಿಯುವ ಗರುಡಧ್ವಜನೇ, ಪಾಂಡು ಪಕ್ಷನಾಗಿ ಪಾರ್ಥನ ಪ್ರತಿಜ್ಞೆಯನ್ನು ಫಲಿಸದಂತೆ ಮಾಡಿ ಪಾಂಚಜನ್ಯಗಿದೆ. ಕೃಷ್ಣ, ಇನ್ನು ಸುಮ್ಮನೆ ಯಾತಕ್ಕೆ ನಿಂತಿರುವೆ? ನಿನ್ನ ಆತ್ಮೀಯ ಭಕ್ತನ ಮೇಲೆ ಸ್ವಲ್ಪ ಉದಯ ಬಾರಲಿಲ್ಲವೇ? ಅರ್ಜುನನಿಗೆ ಶಾಂತಿಯನ್ನು ಉಪದೇಶಿಸುವ ಶಾಂತಮೂರ್ತಿಯೇ, ನಾನು ಎಷ್ಟು ವಿಧವಾಗಿ ಹೀಯಾಳಿಸಿದರೂ ಸ್ವಲ್ಪವಾದರೂ ನಾಚಿಕೆ ಹುಟ್ಟುತ್ತಿಲ್ಲವೇ? ನೀನು ಸತ್ಯ ಸ್ವರೂಪನಾಗಿ ಸಾಯುವವನು. ದೀನ ಬಂಧುವಾದ ಕಾರಣ ಭಕ್ತನಿಗೆ ಬಂದ ದುಃಖವನ್ನು ಹೋಗಲಾಡಿಸುವ ಮಾಧವ, ಬಿಡುವಿಲ್ಲ ಕಪಲದ ಗುಣವ. ಮಂದಮತಿಯುತನಾದ ಸೈಂಧವನೇ, ಎನ್ನನ್ನು ಪರಿಹಾಸ್ಯ ಮಾಡುವಿಯೇನೋ ಬೇಗನೆ. ನಿನ್ನ ಕಂದರವು ಹಾರಿ ಹೋಗುವ ಸಮಯದಿ ಎನ್ನ ಪಾಂಚಜನ್ಯನಾದವನ್ನು ಕೇಳುವಂತೆ ಸ್ವಲ್ಪ ತಾಳು. ಶೇಷನ ಗುಹೆ ಒಳಗೆ ಮೋಸಕವು ಪದ ತೆರೆದಿ ಮಕರವಿದ್ದ ಮಡುವಿನೊಳ ಮೃಗಾದಿ ಪಶುಗಳು ಸಿಲ್ಕಿ ಒದ್ದಾಡಿದಂತಾಯಿತು. ಇನ್ನೇನಿದೆ ಜಯದ್ರಥ, ಆಯಿತು ನಿನ್ನ ಜನ್ಮ ವ್ಯರ್ಥ. ಅಯ್ಯೋ, ಈಗ ನಾನೇನು ಮಾಡಲಿ ಮುರಹರಿಯೇ? ವಿಧಿ ಲಿಖಿತ
ನಿನ್ನ ಕರಚಾಪದಲ್ಲಿ ಬಲಿಯಾಗಿ ಹೋಗಬೇಕಿದ್ದ ಜಯದ್ರಥನು ಮಾತ್ರ ಕರಗತನಾಗಲಿಲ್ಲ. ಸೈಂದೇವನ ವಧೆಯಾಗುವುದಕ್ಕಿಂತ ಮುಂಚಿತವಾಗಿಯೇ ಭಗವಂತನಾದ ಭಾಸ್ಕರನು ಅಸ್ತ್ರಚ್ಚಲವನ್ನು ಸೇರಿದನಲ್ಲ. ನಾನು ಚಿರಂಜೀವಿಯಾಗಿ ಬಾಳಿ ಫಲವಿಲ್ಲ. ನಾರಾಯಣ, ಎನ್ನ ಪ್ರತಿಜ್ಞೆಯನ್ನು ಪರಿಪಾಲಿಸಿದ ದೋಷಕ್ಕೆ ಎನ್ನ ದೇಹವನ್ನು ಅಗ್ನಿಯೊಳು ಕೆಡಹುವುದೇ ಸರಿಯಾದ ಶಿಕ್ಷೆ. ಪವಿತ್ರನಾದ ಪರಮಾತ್ಮನೇ, ಎನ್ನ ಪ್ರಾರ್ಥನೆಯನ್ನು ನಡೆಸುವುದಕ್ಕೂ ಬಿಡುವುದಕ್ಕೂ ನೀನೇ ಕರ್ತನು. ಎಲ್ಲಿಯವರೆಗೂ ಶತ್ರುಗಳು ನಾಶವಾಗುವುದಿಲ್ಲವೋ ಅಲ್ಲಿಯವರೆಗೂ ಯುದ್ಧವನ್ನು ನಿಲ್ಲಿಸಲು ಅವಕಾಶವನ್ನು ಕೊಡಬೇಡ. ಎನ್ನ ದೇಹವನ್ನು ಅಗ್ನಿಯೊಳು ಕೆಡಹುವನು. ನಾರಾಯಣ, ಈ ಘಟವನ್ನು ಬಿಡುವನೋ ಈ ಕ್ಷಣ. ಪಾರ್ಥ, ನಿನ್ನ ಪಂಥದ ರೀತಿಯನ್ನು ನೋಡಿ ನನಗೆ ಸಹಿಸಲು ಅಸಾಧ್ಯವಾದ ಸಂಕಟ ಉಂಟಾಗುತ್ತಿದೆ. ಅದು ಏತಕ್ಕೆ ಪರಮಾತ್ಮ? ಪಂಚ ಪಾಂಡವರೇ ಎನ್ನ ಪ್ರಾಣಗಳೆಂದು ತಿಳಿದುಕೊಂಡಿದ್ದನಲ್ಲದೆ ನಿನ್ನನ್ನು ಕಳೆದುಕೊಂಡು ನಾನು ಆ ದ್ವಾರಕೆಯಲ್ಲಿ ಹೇಗೆ ರೋಧಿಸಲಿ? ವಿಜಯ, ಏನು ಮಾಡಿದಿ ಮುಂದಿನ ಯುದ್ಧಕ್ಕೆ ಸಂಶಯ? ಅಹೋ ದೇವ, ನಾನು ಪರಲೋಕಕ್ಕೆ ಸಿದ್ಧನಾಗಿರುವನು. ನಾರಾಯಣ, ಹೊರಡುವನು ಈ ಕ್ಷಣ. ಅಯ್ಯೋ, ಈ ಪಾಪಿಯು ಪ್ರಪಂಚವನ್ನು ಬಿಟ್ಟು ಹೋಗದೆ ಈ ಕೃಷ್ಣನ ಕುತ್ತಿಗೆಯನ್ನು ಕಚ್ಚಿಕೊಂಡು ಕುಳಿತು ಗೋಳಾಡ್ತೀಯಲ್ಲೋ ಅರ್ಜುನ. ನಿನ್ನ ನಡುವಳಿಕೆ ಹಾಗಿರಲಿ, ನೀನು ಪಶ್ಚಾತ್ತಾಪ ಪಡುವಿಯಾ? ಕಪಟ ನಾಯಕನಾದ ಈ ಕೃಷ್ಣನನ್ನು ನೀನು ನಂಬುವಿಯಾ? ಸಹಜವಾಗಿ ನಂಬುವನು ಮಧಂದನೆ. ಅವನು ನಿನ್ನನ್ನು ಸಮಪ್ತಕರ ಮೇಲೆ ಯುದ್ಧ ಮಾಡುವುದಕ್ಕೆ ಕರೆದುಕೊಂಡು ಹೋಗದಿದ್ದರೆ ನಿನ್ನ ಮುದ್ದು ಕುಮಾರನು ಹೇಗೆ ಸಾಯುತ್ತಿದ್ದನೋ? ನೀನು ಕ್ಷತ್ರಿಯ ವೀರನೋ, ಚಂದ್ರಕುಲ ತಿಲಕನೋ, ಇಷ್ಟೆಲ್ಲ ಆದರೂ ನಿನ್ನ ಗಾಡಿಯನ್ನು ನಡೆಯುವ ಆ ಗೊಲ್ಲದ ಮೇಲೆ ಆ ಮೋಹವನ್ನು ಬಿಡು. ಪಾರ್ಥ, ಆಯ್ತು ನೋಡೋ, ಈ ಕೃಷ್ಣನಿಂದ ನನ್ನ ಬಾಳ್ಯವೇ ವ್ಯರ್ಥ. ಅಹೋ ದುರ್ಯೋಧನ, ಸಾಕು ಮಾಡು ನಿನ್ನ ದುರುತ್ಯಗಳ ವಚನ. ಎನ್ನನ್ನು ಎಷ್ಟು ಬೇಕಾದರೂ ನಿಂದಿಸು, ನಾನು ಸಹಿಸಬಲ್ಲನು. ಕೈ ಮಧಾಂಧನೇ, ಧರ್ಮವಂತನಾಗಿಯೂ ಸತ್ಯವಂತನಾಗಿಯೂ ನ್ಯಾಯ ನೀತವಂತನಾಗಿಯೂ ಈ ಜಗವನ್ನು ಉದ್ಧಾರಕ್ಕಾಗಿ ಧರ್ಮ ಸ್ಥಾಪನೆಗೋಸ್ಕರವಾಗಿರುವ ನನ್ನ ವಸುದೇವನನ್ನು ನಿಂದಿಸಿದೆಯಾದರೆ ತಲೆಯನ್ನು ಚೂಡೀಕೃತವನ್ನಾಗಿ ಮಾಡಿಬಿಡುವನ. ಕುರುಡನ ಹೊಟ್ಟೆಯಲ್ಲಿ ಹುಟ್ಟಿ ಕುರುಡನಾದವನಿಗೆ ಈ ಗರುಡ ವಾಹನನೆಲ್ಲ ಕಂಡು ಬರುವುದೇ? ಜ್ಞಾನ ನೇತ್ರವುಳ್ಳವರು ಈ ಮಹಾಮಹಿಮನ ಆಕಾರ ಬಲ್ಲರಲ್ಲದೆ ನೀನು ಇಂಥವನನ್ನು ನಿಂದಿಸುವುದು ಸರಿಯಲ್ಲವೋ? ಭಂಡ ದುರ್ಯೋಧನ, ಎಚ್ಚರಗೊಂಡು ಮಾತನಾಡು ಎನ್ನ ಮುಂದೆ. ಎಲ್ಲೈ ಕುಂತಿ ಪುತ್ರನಾದ ಪಾರ್ಥನೇ, ಸಿಂಧು ದೇಶಾಧ್ಯಕ್ಷನಾದ ಸೈಂಧವನೇ, ಕೋಟೆಯಂತ ತಕತಕನ್ನ ಕುಳಿತ ನಿನ್ನ ರೋಷಾವೇಶದ ಪ್ರತಿಜ್ಞೆ ಏನಾಯಿತು? ಪಾಂಡವರ ಪಂಥ ಪೌರುಷವೆಂಬ ವಿಪಿನಾಂತರಕ್ಕೆ ಪಾವಕ ಸ್ವರೂಪನಾದ ಜಯದ್ರಥನೆಂಬುವುದು ಗೊತ್ತಿಲ್ಲದೆ ಹೋಯಿತೆ. ಮಧಂದನೇ, ನಿನ್ನ ಪ್ರತಿಜ್ಞೆಯೇ ನಿನಗೆ ಮೂಲವಾಯಿತು. ಇನ್ನು ಹೊತ್ತು ಮೀರುತ್ತ ಸಾಯಂಕಾಲವಾಯಿತು ಪಾರ್ಥ. ಕಾಯಂ ಅಗ್ನಿಯ ಕೆಳಗುವ ಸಮರ್ಥ. ಎಲೈ ನಗೆ ಕೇಡಿಯೇ, ಹಗಲು ಇರುವವರೆಗೂ ಗೂಗೆಯಂತ ಗೂಡಿನಲ್ಲಿ ಅವಿತುಕೊಂಡು ಸಾಯಂಕಾಲವಾಗುವತ್ತಲೇ ರಕ್ಕೆಯನ್ನು ಪಟಪಟನೆ ದಾಡಿಸುತ್ತ ಎನ್ನ ಮುಂದೆ ಬಿದ್ದ ಹಾಗೆ ಬಂದು ಬಿದ್ದಿರುವೆಯ? ಎಲೈ ಭೂವಾರಕನ, ಪೊಟ್ಟುಪಟ್ಟ ಪರಾಕ್ರಮನಿಗೆ ಪ್ರತಿಜ್ಞೆಗೆ ಭಂಗವಾಯಿತನ್ನು ಮೆಲ್ಲ ಮೆಲ್ಲನೆ ನಾರಿಗಳಂತ ಮುಖವನ್ನು ತೋರಿಸಲಿಕ್ಕೆ ಬಂದಿರುವೆಯ? ಎಲೈ ಭೂಭಾರಕನ, ನಿನ್ನ ಹೆಸರು ನಿನ್ನ ಕಂಡಾಕ್ಷಣಕ್ಕೆ ಎನ್ನ ರುಕ್ಕ ಬಲದ ಹರಗಿದ್ದ ಕೋಪಾಗ್ನಿಯು ಕೆಲವರಿಗಂತೂ ಬ್ರಹ್ಮರಂಧ ಪರ್ಯಂತ ಮುಸುಕಿಕೊಳ್ಳುವುದು. ಎನ್ನ ಶರೀರವು ಅಗ್ನಿಗಳು ಬಿದ್ದು ದಗ್ಧವಾಗುವವರೆಗೂ ನಿನ್ನ ಸ್ವಗೃಹದ ಮಡದಿಯ ಮರೆಯಲ್ಲಿ ಅಡಗಿರು ಕುಲ್ಲ. ಹೆಚ್ಚಿಗೆ ಮಾತನಾಡಿದರೆ ಮರು ಏನು ನಿನ್ನ ಅಲ್ಲ. ಎಲ್ಲ ಅರ್ಜುನ, ಅಧ್ಯಕ್ಷನೇ, ಈಗ ನಾನು ನಿನ್ನ ಮುಂದೆ ಮಾಡುವುದಿಲ್ಲ. ನಿನದೇನು ಆಗಿ ಓದಿತು ಬೋಧ. ಮುಂದೆ ಆ ಕೃಷ್ಣನ ಪಳ್ಳು ಮಾತುಗಳಿಗೆ ಮರಳಾಗುವವರಿಗೆಲ್ಲ ನಾನು ಎಚ್ಚರಿಸಲು ಬಂದೆ. ನರನೇ, ಮದಾಂಧನೇ, ಈ ಮಾಯಾಕಾರನಾದ ನಾರಾಯಣನನ್ನು ನಿರಾಕರಿಸುವೆನೆಂದು ಭಾವಿಸಿದ ಏನು? ಎಲೈ ಅರ್ಜುನ, ಎಲೈ ಸೈಂಧವನೇ,
ನಿನಗೆ ದುರ್ದೇಶಿ ಉಂಟಾದಾಗ ಮಾತ್ರ ಅಸಮ್ಮುಖನಾಗಿ ಕಾಣುವನು. ಸವ್ಯಸಾಚಿ, ಯಾತಕ್ಕೆ ಸುಮ್ಮನೆ ಕುಳಿತು ದನುದ್ದಾರಿ ಇಡೀ ವೈಕುಂಠದ ದಾರಿ. ಅಹೋ ನಾರಾಯಣ, ಈ ನರಹದಮನಾದ ಸೈಂಧವನು ಎಷ್ಟು ಬೇಕಾದರೂ ಬಗಳಾಡಲಿ, ನನ್ನ ಪ್ರತಿಜ್ಞೆಯ ಪರಿಪಾಲಿಸಿದ ದೋಷಕ್ಕೆ ಎಲ್ಲ ಪ್ರಾಣ ತ್ಯಾಗ ಮಾಡುವನು ನಾರಾಯಣ ಈ ಕ್ಷಣ. ಅರ್ಜುನ, ಅವರವರ ಆಸೆ ಎಲ್ಲ ಜಾರನಿಗೆ ಕಿನ್ನರಿಯಾಗಿ ನಮಸ್ಕಾರ ಮಾಡುವರು. ಸೋದರ ಮಾವನ ತಂದ ದೂತನಿಗೆ ನಮಸ್ಕಾರ ಮಾಡಲು ಯಾರೂ ಇಲ್ಲ. ಆದ ಕಾರಣ ಈ ಕೃಷ್ಣನಿಗೆ ನೀನು ಮೃತನಾದ ಮೇಲೆ ನಮಸ್ಕಾರ ಮಾಡಲು ಯಾರು ಇಲ್ಲದ ಕಾರಣ ಚೆನ್ನಾಗಿ ದೀರ್ಘ ಮುಂದೆ ನಮಸ್ಕಾರ ಮಾಡು. ಪಾರ್ಥ, ಆಯ್ತು ನೋಡು, ಈ ಕೃಷ್ಣನಿಂದ ನಿನ್ನ ಬಾಳ್ಯವೇ ವ್ಯರ್ಥ. ಬೀವತ್ಸುವೆ, ಜಗತ್ಕರ್ತನೆ, ವಚನ ಭ್ರಷ್ಟನಾದನೆಂದು ಭೀತಿ ಪಡಬೇಡ. ಭೂತಲವನ್ನು ಬೆಳಗುವ ಸೂರ್ಯನಿಗೆ ಎನ್ನ ಕರದಲ್ಲಿ ಮೆರೆಯುವ ಚಕ್ರವನ್ನು ಮರೆಯಿಟ್ಟಿರುವೆನು. ತಕ್ಷಣವೇ ತೆರೆಯುವನು, ಶಸ್ತ್ರ ಪ್ರಯೋಗಿಸಿ ನೀನು. ಫಲ್ಗುಣ ತೆಗಿಸೈಂದವನ ಅಂದನಾದ ಜಯದ್ರಥನ ಸಾಕು ಸಿಕ್ಕಿದ್ದು ಕೃಷಿಯನ್ನಾರಿಸುವ ಛಲವು ಜಗ್ಗಕ್ಕೆ ಹೌದು ಗುಣವಾಗುವ. ಎನ್ನ ಪುತ್ರನ ಕಂದವನ ಹಠವನ್ನು ತೀರಿಸಿಕೊಳ್ಳುತ್ತಿರುವನ ಎನ್ನ ಗಾಂಡೀವದಿಂದರುವ ಬಾಣಕ್ಕೆ ಲಕ್ಷವು ಸಿಕ್ಕಿತಿನ್ನು. ಜಪ್ತ ಹೋದರ ಉಳಿಯುವುದಿಲ್ಲ ನಿನ್ನ ಪ್ರಾಣವಿನ್ನು. ಐ ಮಧಾಂಧನೇ, ನಿನ್ನ ಶಿರಚ್ಛೇದನ ಮಾಡುವ ಪಾಶುಪಶಾಸ್ತ್ರ ಬರುತ್ತಿರುವುದು ಪಂಡ. ನನ್ನ ಗಗನಾಂತರಕ್ಕೆ ಆರಿಸುತ್ತಿದ್ದುಡ ಎನ್ನಗೆ ಪಾತ್ರ ನಮ್ಮ ಹೆಸರೇ ದಂಡ. ಅಯ್ಯೋ ದುರ್ಯೋಧನ, ಮೋಸವಾಯಿತು. ಕಡುಗಲಿಯಾದ ಪಾರ್ಥನೆಯೇ, ಜಗತ್ಕರ್ತರು, ನೀನ್ ಜಡಿ ಹೊಡೆದ ಸೈಂಧವನ ತಲೆಯು ನೀಡು ಬಗರಿಯಂತೆ ಗಿರ್ರನೆ ಪಡವಿಗಿಳಿಯುವುದನ್ನು ನೋಡುವ ಜಯದ್ರಥನ ತಲೆ ತಾವನು ಪಡವಿಗೆ ಕೆಡಹುವನು. ಅವನ ತಲೆ ಸಹಸ್ರವೋಳಾಗುವಂತೆ ಶಂಕರನಿಂದ ಅವನ ತಂದೆ ವರವನ್ನು ಪಡೆದಿರುವನು. ಈ ಸೈಂಧವನ ತಂದೆಯಾದ ರುದ್ರ ಕ್ಷೇತ್ರ ಹಾರ್ಗದತ್ತನು ನದಿಯೊಳನಿಂದ ಸೂರ್ಯನಿಗೆ ಹಾರ್ಗವನ್ನು ಬೇಡುವನು. ಅವನ ಕರದಲ್ಲಿ ಇವನ ಶಿರ ಬೀಳುವಂತೆ ಬ್ರಹ್ಮಾಸ್ತ್ರವನ್ನು ಹೂಡಿ ಒಡಿ ನೀನು. ಪಾರ್ಥ, ಆಯಿತು ನಮ್ಮ ಕಾರ್ಯ ಸತ್ಯ. ಕೃಷ್ಣ ನಿನ್ನಿಷ್ಟದಂತಾಗಲಿ. ताको भेर मिल गैया बड़ी लगा मिल गई धम धम